ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಕಳೆದ ವಿಡಿಯೋದಲ್ಲಿ ನಾನು ಹಲವಾರು ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಬಂದಿದ್ದೆ. ಇವಾಗ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಮಾನವನ ದೇಹದ ಅಂಗವ್ಯೂಹಗಳ ಬಗ್ಗೆ ಕಳೆದ 10 ವರ್ಷಗಳಿಂದ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದು ಆ ಎಲ್ಲ ಪ್ರಶ್ನೆಗಳನ್ನ ಒಂದೇ PDF ಫೈಲ್ನಲ್ಲಿ ರೆಡಿ ಮಾಡ್ಕೊಂಡು ತೊಗೊಂಬಂದಿನಿ. ಪ್ರಶ್ನೆಗಳು ಯಾವ ರೀತಿ ಇದ್ದು ಯಾವ ರೀತಿ ಕೇಳಿದ್ರು ಅನ್ನುವಂಥದ್ದನ್ನ 2014ರಿಂದ 2024ರವರೆಗೂ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದು ಮಾನವನ ದೇಹದ ಅಂಗವ್ಯೂಹಗಳ ಬಗ್ಗೆ. ಸೊ ಹಾಗಾದ್ರೆ ನೋಡೋಣ ಬರ್ರಿ, ಸ್ಟಾರ್ಟ್ ಮಾಡೋಣಂತ. ಸೊ ವಿಡಿಯೋ ಕೊನೆ ತನಕ ನೋಡ್ರಿ. ಇಲ್ಲಿ ಯಾವ ಸ್ಟ್ರಾಟಜಿಯನ್ನು ಬಳಸಾಕತ್ತೀನಪ್ಪ ಅಂತಂದ್ರೆ, ಅಧ್ಯಾಯವಾರು ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಟಾಪಿಕ್ ವೈಸ್ ಯಾವ್ಯಾವ ಪ್ರಶ್ನೆಗಳು 10 ವರ್ಷಗಳಿಂದ ಬಂದಿದ್ದು ಈ ರೀತಿಯಾಗಿ ಟಾಪಿಕ್ ವೈಸ್ ಪ್ರಶ್ನೆ ಪತ್ರಿಕೆಗಳನ್ನ ಡಿವೈಡ್ ಮಾಡ್ಕೊಂತ ರೆಡಿ ಮಾಡ್ಕೊಂಡು ಬಂದೀನಿ. ಸೊ ಬನ್ರಿ ಹಾಗಾದ್ರೆ ನೋಡೋಣಂತ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ ಏನೈತಿ. ಇಲ್ಲಿ ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಇಲ್ಲಿ ನೋಡ್ರಿ, ಸಿವಿಲ್ ಪೊಲೀಸ್ ಪರೀಕ್ಷೆ 2021ರೊಳಗಡೆ ಈ ಪ್ರಶ್ನೆಯನ್ನ ಕೇಳ್ಯಾರ. ಏನಪ್ಪಾ ಇದು ಅಂತಂದ್ರೆ, ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತೇಳಿ. ನಿಮ್ಗೆ ಆಲ್ರೆಡಿ ನಾನು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ. ಸೊ ನೋಡ್ರಿ, ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಯಕೃತ್ ಅನ್ನುವಂಥದ್ದು ಐತೆ ನೋಡ್ರಿ, ಇಲ್ಲಿ ಯಕೃತ್. ಸೊ ಇದನ್ನ ನಾವು ಇನ್ನೊಂದು ಏನಂತೀವಪ್ಪ ಅಂತಂದ್ರೆ ನೋಡ್ರಿ, ಲಿವರ್ ಅಂತ ಇಂಗ್ಲಿಷ್ ಒಳಗಡೆ ಲಿವರ್ ಅಂತೀವಿ. ಯಕೃತ್ ಅಥವಾ ಪಿತ್ತ ಜನಕಾಂಗ ಅಂತ ಕರಿತೀವಿ. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಪಿತ್ತ ರಸವನ್ನ ಉತ್ಪತ್ತಿ ಮಾಡುತ್ತ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಒಡೆದು ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡುವಂತಹ ಕೆಲಸ ಈ ಯಕೃತ್ ಮಾಡುತ್ತ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಯ್ತು. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಯಕೃತ್ತು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಬರೋನು ಲಾಲಾರಸದಲ್ಲಿರುವ, ನೋಡ್ರಿ ಎರಡನೇ ಪ್ರಶ್ನೆ ಏನೈತಿ, ಲಾಲಾರಸದಲ್ಲಿರುವ ಯಾವ ಕಿಣ್ವವು ಪಿಷ್ಟವನ್ನು ಗ್ಲೂಕೋಸ್ ಅನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ? ಇದರ ಬಗ್ಗೆ ತಿಳಿಸಿದ್ ನಾನು. ಜೀರ್ಣಾಂಗ ವ್ಯವಸ್ಥೆ ಒಳಗಡೆ ಒಟ್ಟು 5 ಹಂತಗಳ ಬಗ್ಗೆ ನಿಮ್ಗೆ ತಿಳಿಸಿದ್ದೆ. ಮೊದಲನೇ ಹಂತ ಎಲ್ಲಿ ಇದಪ್ಪ ಅಂದ್ರೆ ಬಾಯಿ ಒಳಗಡೆ ನಡೆಯುತ್ತ. ಬಾಯಿಯಲ್ಲಿರುವಂತ ಲಾಲಾರಸದಲ್ಲಿರುವಂತಹ ಕಿಣ್ವ ಅಮೈಲೇಸ್ ಕಿಣ್ವ. ನೋಡ್ರಿ ಇಲ್ಲಿ ಐತ್ ನೋಡ್ರಿ, ಅಮೈಲೇಸ್ ಅನ್ನುವಂತ ಕಿಣ್ವ ಇದೇನ್ ಮಾಡ್ದಪ್ಪ ಅಂತಂದ್ರ ಪಿಷ್ಟವನ್ನ ಕರಗಿಸಿ ಗ್ಲೂಕೋಸ್, ಸರಳ ಗ್ಲೂಕೋಸ್ ಅನ್ನಾಗಿ ಪರಿವರ್ತನೆ ಮಾಡುತ್ತಾ. ಇದು DR ಮತ್ತು CR ಪರೀಕ್ಷೆ ಒಳಗಡೆ 2019ರಲ್ಲಿ ಕೇಳಲಾದ ಪ್ರಶ್ನೆ ಆಗೈತಿ. ಓಕೆ, ಸೊ ನೆಕ್ಸ್ಟ್ ಮುಂದೆ ಮೂರನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಐತಿ. ಇಲ್ಲಿ ಜಠರದಲ್ಲಿ ಸ್ರವಿಕೆಯಾಗುವ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಆಮ್ಲ ಯಾವುದು ಅಂತೇಳಿ. ನೋಡ್ರಿ, ಆಲ್ರೆಡಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡೀನಿ. ದಯವಿಟ್ಟು ಪ್ಲೇಲಿಸ್ಟ್ ಒಳಗಡೆ ಐತಿ, ಆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸರಿಯಾಗಿ ಅರ್ಥ ಆಗುತ್ತೆ. ಜಠರದಲ್ಲಿರುವಂಥವು ಪ್ರಮುಖವಾಗಿ 4 ಕಿಣ್ವಗಳು ಬರ್ತಾವೆ. ಒಂದು ಪೆಪ್ಸಿನ್, ನೆಕ್ಸ್ಟ್ ರೆನಿನ್, ಆಮೇಲೆ ನೆಕ್ಸ್ಟ್ ಬರುವಂಥದ್ದು HCl, ಆಮೇಲೆ ಲೋಳೆ ಅಂತ ಹೇಳಿ ಪ್ರಮುಖವಾಗಿ 4 ಕಿಣ್ವಗಳು ಬರ್ತಾವೆ. ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಆಮ್ಲ ಯಾವ್ದು ಹೇಳ್ರಿ? ಜಠರದಲ್ಲಿರ್ತಕ್ಕಂಥ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ, HCl. ಇದೇನ್ ಮಾಡ್ತದಪ್ಪ ಅಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಂದು ಅದನ್ನ ಡೈಜೆಸ್ಟ್ ಮಾಡುವಂತಹ ಕ್ರಿಯೆಯನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡುತ್ತೆ. ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ಈ PDF ಫೈಲನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗಡೆ ಮತ್ತು ಕಮೆಂಟ್ ಬಾಕ್ಸ್ ಒಳಗಡೆ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ 4 ನೋಡ್ರಿ, ಮಾನವನ ರಕ್ತದ ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು? ನೋಡ್ರಿ, ಉತ್ತರ 120 ದಿನಗಳು. ಸೊ ನಿಮ್ಗೆ ಗೊತ್ತೈತೆ ಆಲ್ರೆಡಿ, ಮಾನವನ ರಕ್ತದೊಳಗಡೆ ರಕ್ತದ ಘಟಕಗಳು ಅಂತ ಬರ್ತಾವು. ಒಂದು ಬಿಳಿ ರಕ್ತ ಕಣಗಳು, ಎರಡನೇದ್ದು ಕೆಂಪು ರಕ್ತ ಕಣಗಳು, ನೆಕ್ಸ್ಟ್ ಮೂರನೇದ್ದು ಕಿರುತಟ್ಟೆಗಳು ಅಂತ ಬರ್ತಾವು,
ಅದಾದ್ಮೇಲೆ ನೆಕ್ಸ್ಟ್ ದುಗ್ಧ ರಸ ಅಂತ ಬರ್ತೈತಿ, ದುಗ್ಧ ರಸ. ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ 4ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ರಕ್ತದ ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು ಅಂದ್ರೆ 120 ದಿನಗಳು. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ, ರಕ್ತದ ಗುಂಪುಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ನೋಡ್ರಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಹೇಳಿ ನೋಡ್ರಿ ಬಿ ಆಪ್ಷನ್. ಈ ಪ್ರಶ್ನೆಯನ್ನ 2018 CR ಮತ್ತು DR ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇದು ರಕ್ತದ ಗುಂಪುಗಳನ್ನ ಮೊದಲಿಗೆ ಆವಿಷ್ಕರಿಸಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಹೇಳಿ ಒಬ್ಬ ವಿಜ್ಞಾನಿ. ಓಕೆ, ನೆಕ್ಸ್ಟ್ ಬರ್ರಿ ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ 2016 ಒಳಗಡೆನೂ ಬಂದಿತ್ತು, 2024ರಲ್ಲಿಯೂ ಕೂಡ ಈ ಪ್ರಶ್ನೆ ಬಂದಿತ್ತು. ಅದೇ DR ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ಏನಿದು? ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಯೂನಿವರ್ಸಲ್ ಡೋನಾರ್ ಅಂತ, ಯೂನಿವರ್ಸಲ್ ಡೋನಾರ್ ಅಂದ್ರೆ ಈ ರಕ್ತದ ಗುಂಪು ಇದ್ದಂಥವ್ರು ಬೇರೆ ಯಾವುದೇ ರಕ್ತದ ಗುಂಪು ಇದ್ರೂ ಕೂಡ ಅಂಥವರಿಗೆ ರಕ್ತವನ್ನ ಕೊಡುವಂತಹ ಅಂದ್ರೆ ನೀಡುವಂತಹ ಗುಂಪು ಯಾವುದು ಐತಪ್ಪ ಅಂದ್ರೆ O ಅನ್ನುವಂತಹ ಗುಂಪು ಐತಿ, O ಅನ್ನುವಂತಹ ಗುಂಪು. ಸೊ ಇದಕ್ಕೆ ಇನ್ನು O ನೆಗೆಟಿವ್ ಮತ್ತು O ಪಾಸಿಟಿವ್ ಅಂತ ಬರ್ತೈತಿ. ಅದರೊಳಗಡೆ ಯಾವುದಪ್ಪ ಅಂತಂದ್ರ O ನೆಗೆಟಿವ್ ಅನ್ನುವಂಥದ್ದು ಸಾರ್ವತ್ರಿಕ ದಾನಿಯಾಗಿದೆ. ಇನ್ನು ನೆಕ್ಸ್ಟ್ ಬರ್ರಿ, ಮಾನವನ ದೇಹದಿಂದ ಅಶುದ್ಧ ರಕ್ತ, ನಿಮಗ ವಿಡಿಯೋದೊಳಗಡೆ ಹೇಳಿದ್ದೀನಿ ನಾನು ಕಳೆದ ವಿಡಿಯೋದೊಳಗಡೆ, ಅಶುದ್ಧ ರಕ್ತ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರತಕ್ಕಂಥ ರಕ್ತ. ಇನ್ನು ಶುದ್ಧ ರಕ್ತ ಅಂದ್ರ ಆಕ್ಸಿಜನ್ ಅನ್ನ ಹೊಂದಿರತಕ್ಕಂಥ ರಕ್ತ. ಸೊ ನೋಡ್ರಿ ಇಲ್ಲಿ ಅಶುದ್ಧ ರಕ್ತ ಹೃದಯಕ್ಕೆ ತರುವಂತ ರಕ್ತನಾಳಗಳು ಯಾವುವು ಇಲ್ಲಿ ನೋಡ್ರಿ. ಸೊ ಇದನ್ನ 2022 DR ಮತ್ತು CR ಪರೀಕ್ಷೆ ಒಳಗಡೆ ಕೇಳಲಾಗೈತಿ. ಇಲ್ಲಿ ನೋಡ್ರಿ ಯಾವಪ್ಪ ಅಂತಂದ್ರ ಅಭಿಧಮನಿಗಳು. ನೆನಪಿಟ್ಕೊಡ್ರಿ, ಈ ಹೃದಯದ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ. ಯಾವ ನಾಳಗಳು ರಕ್ತವನ್ನ ಸ್ವೀಕಾರ ಮಾಡ್ಕೊಳ್ತಾವು, ಯಾವ ನಾಳಗಳು ರಕ್ತವನ್ನ ಕಳಿಸ್ತಾವು, ಶುದ್ಧ ರಕ್ತವನ್ನ ಸಾಗಾಣಿಕೆ ಮಾಡುವುದು ಯಾವುದು, ಅಶುದ್ಧ ರಕ್ತವನ್ನ ಸಾಗಾಣಿಕೆ ಮಾಡುವುದು ಯಾವುದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ನಾನು ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇಲ್ಲಿ ನೋಡ್ರಿ 7ನೇ ಪ್ರಶ್ನೆಗೆ ಅಶುದ್ಧ ರಕ್ತ ಇದನ್ನ ಸಾಗಾಣಿಕೆ ಮಾಡುವಂತಹ ನಾಳಗಳು ಯಾವಪ್ಪ ಅಂದ್ರೆ ಅಭಿಧಮನಿಗಳು, ವೆನ್ಸ್ ಅಂತ ಕರಿತೀವಿ. ಮುಂದೆ ಇನ್ನ 8ನೇ ಪ್ರಶ್ನೆ ನೋಡ್ರಿ, 8ನೇ ಪ್ರಶ್ನೆ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ನೆಫ್ರಾನ್. ಸೊ ನೋಡ್ರಿ ನಮ್ಮ ದೇಹದಲ್ಲಿ ಇರುವಂತಹ ರಕ್ತದ ಕಲ್ಮಶ, ರಕ್ತದಲ್ಲಿರುವಂತಹ ನೈಟ್ರೋಜನ್ ಯುಕ್ತ ಯೂರಿಯಾ ಇದನ್ನ ಶೋಧಿಸಿ ಮೂತ್ರವನ್ನ ತಯಾರು ಮಾಡುವಂತ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ನಾವು ನೆಫ್ರಾನ್ ಅಂತ ಹೇಳಿ ಕರಿತೀವಿ. ನೆಫ್ರಾನ್ ಇದು 10ನೇ ತರಗತಿ ಪಾಠದೊಳಗಡೆ ಜೀವಕ್ರಿಯೆಗಳು ಅನ್ನುವಂಥ ಪಾಠದೊಳಗೆ ಬಂದೈತಿ. ಸರಿಯಾಗಿ ಓದ್ಕೊಡ್ರಿ. ಈ ಪ್ರಶ್ನೆಯನ್ನ ಸಿವಿಲ್ ಪೊಲೀಸ್ ಪರೀಕ್ಷೆ 2019ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗೈತಿ. ಇನ್ನ 9ನೇ ಪ್ರಶ್ನೆ ನೋಡ್ರಿ, ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯ ನಡೆಸುವ ನಿರ್ದಿಷ್ಟ ಸ್ಥಳ ಯಾವುದು ಅಂತ ಹೇಳ್ಯಾರ ನೋಡ್ರಿ. ಇದನ್ನ DR ಮತ್ತು CR ಪ್ರಶ್ನೆ ಪತ್ರಿಕೆ 2017ರಲ್ಲಿ ಕೇಳಲಾಗೈತಿ. ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯ ನಡೆಸುವ ನಿರ್ದಿಷ್ಟ ಸ್ಥಳ ಇಲ್ಲಿ ನೋಡ್ರಿ, ಶ್ವಾಸನಾಳನೂ ಅಲ್ಲ, ಬ್ರಾಂಕ್ಯೂಲ್ಸ್ನೂ ಅಲ್ಲ, ಮಧ್ಯಪಟಲನೂ ಅಲ್ಲ, ವಾಯುಕೋಶಗಳು ಆಲ್ವಿಯೋಲಾರ್ ನಾಳಗಳು ಅಂತ ಬರ್ತಾವ ನೋಡ್ರಿ, ಆಲ್ವಿಯೋಲಾರ್ ನಾಳಗಳು. ಸೊ ಇಲ್ಲಿ ಇದು ಗಾಳಿಯ ಗೂಡು ಈ ರೀತಿ ಇರ್ತಾವ. ಆ ಗಾಳಿಯ ಗೂಡುಗಳ ಮೇಲೆ ಈ ರೀತಿ ರಕ್ತನಾಳಗಳು ಹೊಂದಿರ್ತಾವ. ಈ ರಕ್ತನಾಳಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆ ತಗೊಳ್ತಾವು, ಆಕ್ಸಿಜನ್ ಅನ್ನ ರಕ್ತಕ್ಕೆ ಸೇರಿಸ್ತಾವ. ಇಲ್ಲಿ ರಕ್ತ ಏನಾಗುತ್ತಪ್ಪ ಅಂದ್ರ ಶುದ್ಧೀಕರಣ ಆಗುತ್ತೆ. ಓಕೆ, ಆಲ್ವಿಯೋಲಾರ್ ನಾಳಗಳು ಅಥವಾ ವಾಯುಕೋಶಗಳು ಅಂತ ಕರಿತೀವಿ. ಇನ್ನು 10ನೇ ಪ್ರಶ್ನೆ ನೋಡ್ರಿ, ಮಾನವನ ಮೆದುಳಿನ ಯಾವ ಭಾಗವು ದೇಹದ ಸಮತೋಲನ ಮತ್ತು ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ? ಇದರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಮಾನವನ ಮೆದುಳಿನ ಬಗ್ಗೆ, ನರಮಂಡಲದ ಬಗ್ಗೆ, ನರ ವ್ಯವಸ್ಥೆ ಬಗ್ಗೆ, ನ್ಯೂರಾನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಿ. ಸೊ ಅದಕ್ಕೆ ಮುಖ್ಯವಾದದ್ದು ಯಾವುದಪ್ಪ ಅಂದ್ರೆ ಅಣು ಮಸ್ತಿಷ್ಕ, ಸೆರೆಬೆಲ್ಲಮ್ ಅಂತ ಕರಿತೀವಿ.
ಅಣು ಮಸ್ತಿಷ್ಕ. ಮಹಾ ಮಸ್ತಿಷ್ಕ ಯಾವುದ್ರ ಬಗ್ಗೆಪ್ಪ ಅಂದ್ರೆ ನೆನಪಿನ ಶಕ್ತಿಯನ್ನ ಹೊಂದಿರತಕ್ಕಂಥ ಮೆದುಳಿನ ಭಾಗ ಯಾವುದು ಅಂದ್ರೆ ಮಹಾ ಮಸ್ತಿಷ್ಕ. ಇನ್ನು ಅಣು ಮಸ್ತಿಷ್ಕ ಏನಪ್ಪಾ ಅಂತಂದ್ರೆ ಇದು ದೇಹದ ಸಮತೋಲತೆಯನ್ನು ಕಾಪಾಡುತ್ತೆ, ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಇನ್ನು ಫಾನ್ಸ್ ಮತ್ತು ಮೆಡುಲಾ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು 11ನೇ ಪ್ರಶ್ನೆ ನೋಡ್ರಿ, ಕಣ್ಣಿನ ಯಾವ ಭಾಗದ ಮೇಲೆ ವಸ್ತುವಿನ ಪ್ರತಿಬಿಂಬವು ಮೂಡುತ್ತದೆ ಅಂತ ಕೇಳ್ಯಾರ. ಕಣ್ಣಿನ ಯಾವ ಭಾಗದ ಮೇಲೆ? ಅಕ್ಷಿಪಟಲದ ಮೇಲೆ. ನೋಡ್ರಿ ಅಕ್ಷಿಪಟಲದ ಮೇಲೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ ಕಣ್ಣಿನ ಬಗ್ಗೆ ಕಂಪ್ಲೀಟ್ ಆಗಿ. ಕಣ್ಣಿನ ಪಾಪೆ ಅಂದ್ರೆ ಏನು, ಕಾರ್ನಿಯಾ ಅಂತಂದ್ರೆ ಏನು, ಐರಿಸ್ ಅಂದ್ರೆ ಏನು, ಅಕ್ಷಿಪಟಲ ಅಂದ್ರೆ ಏನು, ಸೊ ಕಣ್ಣು ಯಾವ ರೀತಿ ಇರುತ್ತ, ಸೊ ಅದ್ರ ಮುಂದ್ಗಡೆ ಇರತಕ್ಕಂಥ ಮಸೂರ, ಇಲ್ಲಿಂದ ಬೆಳಕು ಬಿದ್ದಾಗ ಅಲ್ಲಿ ಹಾದು ಇಲ್ಲಿ ಅಕ್ಷಿಪಟಲದ ಮೇಲೆ ಏನಂತಪ್ಪ ಅಂದ್ರೆ ಇಲ್ಲಿ ಪ್ರತಿಬಿಂಬ ಮೂಡುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ 8th ಕ್ಲಾಸ್ನಾಗೂ ಕೊಟ್ಟಾರ, 10ನೇ ಕ್ಲಾಸ್ ಒಳಗಡೆನೂ ಕೊಟ್ಟಾರ. 11ನೇ ಪ್ರಶ್ನೆಗೆ ಉತ್ತರ ಅಕ್ಷಿಪಟಲ. ಓಕೆ, ಇದನ್ನು 2000 ನೋಡ್ರಿ DR ಮತ್ತು CR ಪ್ರಶ್ನೆ ಪತ್ರಿಕೆ 2016ರಲ್ಲಿ ಈ ಪ್ರಶ್ನೆಯನ್ನ, 15ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗೈತಿ. ಇನ್ನು ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದಾವೆ ಇಲ್ಲಿ. ಪ್ರಶ್ನೆ 12, ಮಾನವನ ದೇಹದಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಎಮರ್ಜೆನ್ಸಿ ಹಾರ್ಮೋನ್ ಅಂತೇಳಿ ಯಾವುದನ್ನು ಕರೀತಾರಪ್ಪ? ಸೊ ನೋಡ್ರಿ, ಇನ್ಸುಲಿನ್ ಏನ್ ಮಾಡ್ತದಪ್ಪ ಅಂದ್ರೆ ದೇಹದ ರಕ್ತದಲ್ಲಿರುವಂತ ಸಕ್ಕರೆ ಪ್ರಮಾಣವನ್ನ ಇದೇನ್ ಮಾಡ್ತದಪ್ಪ ಅಂದ್ರೆ ನಿಯಂತ್ರಣ ಮಾಡ್ತದೆ. ಇನ್ನು ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡ್ತಪ್ಪ ಅಂದ್ರೆ ಭಯ, ಆತಂಕ ಮತ್ತು ಕೋಪವನ್ನ ಏನ್ ಮಾಡ್ತದಪ್ಪ ಅಂದ್ರೆ ನಿಯಂತ್ರಿಸ್ತದೆ. ನಮ್ಮ ದೇಹದ ತುರ್ತು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದೇ ಯಾವಪ್ಪ ಅಂದ್ರೆ ಇದು ಏನ್ ಮಾಡ್ತದಪ್ಪ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಇದು ಅಯೋಡಿನ್ ಅನ್ನ ಬಳಸಿಕೊಂಡು ನಮ್ಮ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಥೈರಾಯ್ಡ್ ಗ್ರಂಥಿಗಳು, ಅಲ್ಲಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದೇನ್ ಮಾಡ್ತದಪ್ಪ ಅಂದ್ರೆ ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಿಸುವಂತ ಕೆಲಸ ಮಾಡ್ತೈತಿ ಥೈರಾಕ್ಸಿನ್. ಇಲ್ಲಿ ಐತಿ ನೋಡ್ರಿ ಅಡ್ರಿನಲಿನ್, ಕನ್ಫ್ಯೂಷನ್ ಆಗಿದ್ದಕ್ಕೆ. ಅಡ್ರಿನಲಿನ್ ಅನ್ನುವಂಥ ಹಾರ್ಮೋನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಕರಿತೀವಿ. ಇದು ನೇರವಾಗಿ ರಕ್ತಕ್ಕೆ ಏನಾಗುತ್ತಪ್ಪ ಅಂದ್ರೆ ರಕ್ತಕ್ಕೆ ಸಾಗಾಣಿಕೆಗೊಳ್ಳುತ್ತ. ಇದು ತುರ್ತು ಪರಿಸ್ಥಿತಿ ಅಂತ ಯಾಕೆ ಕರಿತಾರಪ್ಪ ಅಂದ್ರೆ ದೇಹದ ಉದ್ವೇಗ, ಕೋಪ, ಭಯ, ಆತಂಕವನ್ನ ನಿಯಂತ್ರಿಸುವಂತ ಕೆಲಸ ಅಡ್ರಿನಲಿನ್ ಹಾರ್ಮೋನ್ ಮಾಡ್ತೈತಿ. ಇನ್ನು ಈಸ್ಟ್ರೋಜನ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತ ಹಾರ್ಮೋನ್ ಯಾವುದಪ್ಪ ಅಂದ್ರೆ ವಿಶಿಷ್ಟವಾದ ಒಂದು ಹಾರ್ಮೋನು ಇದು ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್. ಓಕೆ, ಸೊ ಇನ್ನ ಸರಿಯಾದ ಉತ್ತರ ಅಂತ ನಿಮ್ಗೆ ಗೊತ್ತಾಯ್ತು. ಇಲ್ಲಿ ಅಡ್ರಿನಲಿನ್ ಅನ್ನುವಂತ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ನಾವು ಕರಿತೀವಿ. ಪ್ರಶ್ನೆ 13 ನೋಡ್ರಿ, ರಕ್ತದಲ್ಲಿ ಇಲ್ಲೇ ಬಂದ್ಬಿಡ್ತು ನೋಡ್ರಿ, ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುವ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಬರುವ ಯಾವ ರೋಗ ಅಂತ ಕೇಳ್ಯಾರ. ಇದು ನೋಡ್ರಿ CR ಮತ್ತು DR ಪ್ರಶ್ನೆ ಪತ್ರಿಕೆ 2020 ಇದು ಮಧುಮೇಹ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಇನ್ಸುಲಿನ್, ನೆನಪಿಟ್ಕೊಡ್ರಿ, ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದು. ಇನ್ನು ಗಳಗಂಡ ರೋಗ ಅನ್ನುವಂಥದ್ದು ಆಗಲೇ ಹೇಳಿದ್ನಲ್ರಿ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನಿಗೆ ಇದು ಸಂಬಂಧಪಟ್ಟೈತಿ. ಇನ್ನು ರಕ್ತಹೀನತೆ ಏನಪ್ಪಾ ಅಂತಂದ್ರೆ ಇದು ಬೆಳವಣಿಗೆ ಹಾರ್ಮೋನ್ಗಳ ಬಗ್ಗೆ ಸಂಬಂಧಪಟ್ಟಿದ್ದು. ಇರುಳು ಗುರುಡು ಅಂತಂದ್ರೆ ಏನಪ್ಪಾ ಇದು ವಿಟಮಿನ್ ಸಿ ವಿಟಮಿನ್ ಕೊರತೆಯಿಂದ ಬರುವಂತ ರೋಗ. ಇದ್ರ ಬಗ್ಗೆ ಮುಂದಿನ ಕ್ಲಾಸ್ ವಿಡಿಯೋ ಮಾಡೋಣ. ಇನ್ನು ನೆಕ್ಸ್ಟ್ ಹೋಗೋಣ್ರಿ, ಮಾನವನ ದೇಹದ ಮಾಸ್ಟರ್ ಗ್ರಂಥಿ, ಪ್ರಧಾನ ಗ್ರಂಥಿ ಅಂತೇಳಿ ಪಿಟ್ಯೂಟರಿ ಗ್ರಂಥಿಯನ್ನು ಕರೀತಾರೆ ನೋಡ್ರಿ. ಈಗ ಅಡ್ರಿನಲ್ ಗ್ರಂಥಿ ಏನ್ ಮಾಡ್ತದಪ್ಪ, ಅಡ್ರಿನಲಿನ್ ಅನ್ನುವಂತ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತ. ಪಿಟ್ಯೂಟರಿ ಗ್ರಂಥಿ ಏನ್ ಮಾಡ್ತದಪ್ಪ ಅಂತಂದ್ರ ಪಿಟ್ಯೂಟರಿ ಗ್ರಂಥಿ ಪ್ರಧಾನ ಗ್ರಂಥಿ ಅಂತ ಕರಿತೀವಿ ನಾವು. ಬೆಳವಣಿಗೆ ಹಾರ್ಮೋನ್ಗಳನ್ನ ಇದೇನ್ ಮಾಡ್ತೈತಿ, ಬೆಳವಣಿಗೆ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತ. ಇನ್ನ ಥೈರಾಕ್ಸಿನ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡ್ತೈತಿ, ಗಳಗಂಡ ರೋಗ ಬರಲಾರ್ದಂಗೆ ತಡೆಗಟ್ಟುತ್ತ. ಇನ್ನು ಲಾಲಾರಸ ಗ್ರಂಥಿ ಏನ್ ಮಾಡ್ತದಪ್ಪ ಅಂದ್ರ ಅದ ಹೇಳಿದಲ್ರಿ ಅಮೈಲೇಸ್ ಅನ್ನುವಂತ ಕಿಣ್ವವನ್ನ ಉತ್ಪಾದನೆ ಮಾಡುತ್ತ. ಅದು ಪಿಷ್ಟವನ್ನ, ಮೊದಲನೇ ಪ್ರಶ್ನೆ ಹೇಳಿದಾಗೆ ಪಿಷ್ಟವನ್ನ ಗ್ಲೂಕೋಸ್ ಅನ್ನಾಗಿ ಏನ್ ಮಾಡ್ತೈತಿ ಇದು ಪ್ರತ್ಯೇಕ ಮಾಡುತ್ತೆ.
ಇನ್ನು ನೆಕ್ಸ್ಟ್ ಹೋಗ್ರಿ 15ನೇ ಪ್ರಶ್ನೆ ಏನೈತೆ ನೋಡ್ರಿ, ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಬಹಳ ಸಲ ಕೇಳ್ರಿ, ಇದು ಬರೀ 2023 ಅಷ್ಟೇ ಅಲ್ಲ, ಬಹಳಷ್ಟು ಸಲ ಈ ಪ್ರಶ್ನೆಯನ್ನು ಕೇಳೋಣ. ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಯಾವುದಪ್ಪ ಅಂತಂದ್ರ ಇಲ್ಲಿ ಐತೆ ನೋಡ್ರಿ, ಕಿವಿ. ಸೊ ನೋಡ್ರಿ, ಸ್ಟೆಪಿಸ್ ಅಂತ ಕರಿತೀವಿ. ಇದು ಫೀಮರ್ ಅನ್ನುವಂಥದ್ದು ಏನೈತಲ್ರಿ, ಇದು ಮಾನವನ ದೇಹದಲ್ಲಿನ ಅತಿ ದೊಡ್ಡ ಮೂಳೆಯಾಗಿದೆ. ಸೊ ಇದು ಸ್ಟೆಪಿಸ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಇದು ಕಿವಿ ಮೂಳೆ ಅತ್ಯಂತ ಚಿಕ್ಕ ಮೂಳೆ ಆಗೈತಿ. ಓಕೆ, ಮುಂದೆ ಹೋಗ್ರಿ. ಪ್ರಶ್ನೆ 16 ನೋಡ್ರಿ, ಮಾನವನ ಆರೋಗ್ಯವಂತ ರಕ್ತದ pH ಮೌಲ್ಯ ಎಷ್ಟಿರುತ್ತದೆ? 7.4. ಸೊ ಇಲ್ಲಿ pH ಅಂದ್ರೆ ಏನಪ್ಪಾ? pH ಅಂದ್ರೆ ಇದು ಪೊಟೆನ್ಸ್ ಆಫ್ ಹೈಡ್ರೋಜನ್, ಅಂದ್ರೆ ಹೈಡ್ರೋಜನ್ನ ಸಾಮರ್ಥ್ಯವನ್ನ ತಿಳಿಸುವಂತ ಕೆಲಸ ಮಾಡುತ್ತೆ. ಇದನ್ನ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ತೀವ್ರತೆಯನ್ನ ಅಳೆಯುವುದಕ್ಕೆ ಬಳಸುವಂತ ಒಂದು ಸೂಚಕ ಆಗೈತಿ. pH ಮೌಲ್ಯ ಅನ್ನುವಂಥದ್ದು ಒಂದು ಇಂಡಿಯ ಸೂಚಕ ಇದು. ಓಕೆ, ಸೊ ನೋಡ್ರಿ, ಹಂಗಾದ್ರೆ ಮಾನವನ ಆರೋಗ್ಯವಂತ ರಕ್ತದ pH ಮೌಲ್ಯ ಎಷ್ಟಿರ್ತದಪ್ಪ ಅಂದ್ರೆ 7.4 ಇದ್ದಿರ್ತೈತಿ. ಓಕೆ, ಮುಂದೆ ಎಸ್. ಸೊ ಇವಿಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ನಾನು ಡಿಸ್ಕಷನ್ ಮಾಡಿರ್ತಕ್ಕಂಥ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಎಲ್ಲ ಪ್ರಶ್ನೆಗಳು ಕಳೆದ 10 ವರ್ಷಗಳಿಂದ ಮಾನವನ ದೇಹದ ಅಂಗವ್ಯೂಹಗಳ ಬಗ್ಗೆ ಕೇಳಿರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆಗಳು. ಯಾರಿಗ್ ಗೊತ್ತು, ಇದ್ರೊಳಗಡೆನೆ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಬೋದು, ಇಲ್ಲ ಅಂತಂದ್ರ ಆ ಪ್ರಶ್ನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಬ್ಯಾಕ್ಗ್ರೌಂಡಿನ ಹಿಂದ್ಗಡೆ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ನಾನೇನ್ ಮಾಡಾಕ್ತೀನಪ್ಪ ಅಂತಂದ್ರ ಚಾಪ್ಟರ್ ವೈಸ್ ಚಾಪ್ಟರ್ನ ಡಿಸ್ಕಷನ್ ಮಾಡೋದು, ಅದ್ರ ಬಗ್ಗೆ ಮೂಲ ಪಾಯಿಂಟ್ಸ್ಗಳನ್ನ ತಿಳಿಸಿರೋದು, ಅದಾದ ನಂತರ ಆ ಚಾಪ್ಟರ್ಗೆ ಸಂಬಂಧಿಸಿರ್ತಕ್ಕಂಥ ಕಳೆದ 10 ವರ್ಷಗಳಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅವನ್ನೆಲ್ಲ ನಿಮ್ಗೆ ಏನು ಮಾಡ್ಕೊಂತ ಬರಾಕ್ತೀನಿ, ನೀಟಾಗಿ ಡಿಸ್ಕಷನ್ ಮಾಡ್ಕೊಂತ ಬರಾಕತ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮತ್ತು ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಯಾಕಿಷ್ಟೆಲ್ಲ ಪ್ರಯತ್ನ ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಹುದ್ದೆಗಳಿಗೆ ನಮ್ಮ ಅಭ್ಯರ್ಥಿಗಳು ಕಾಕೊಂತ ಕುಂತಾರೆ. ಈ ಸಲ ಸಿಕ್ಕಿರ್ತಕ್ಕಂಥ ಈ ಸುವರ್ಣ ಅವಕಾಶವನ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನಂತೂ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನ ನಿಮಗೆ ನೀಡುವಂತ ಪ್ರಯತ್ನ ಮಾಡಾಕ್ತೀನಿ. ಅದ್ರ ಜೊತೆಗೆ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಐತಿ, ಅದರೊಳಗಡೆ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನ, ಯಾವುದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈಲಿ ಅಪ್ಡೇಟ್ಸ್ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಡೆ ಕಳಿಸ್ತಾ ಇರ್ತೀನಿ. ಆಮೇಲೆ ಯೂಟ್ಯೂಬ್ ವಿಡಿಯೋ ಲಿಂಕ್ಗಳನ್ನು ಮತ್ತು ಫ್ರೀಯಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ರೀ ನೋಟ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಡೆ ನೀಡಾಕತ್ತೀವಿ. ಸೊ ದಯವಿಟ್ಟು ಯಾರೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀರಿ ನಿಮ್ಗೆಲ್ರಿಗೂ ಸಹಾಯ ಆಗುವಂತೆ ಒಂದು ಕೆಲಸ ಮಾಡಾಕ್ತೀವಿ. ನಿಮ್ಮ ಸಪೋರ್ಟ್ ನಮಗಿತ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲರ ಸಾಧನೆಗೆ ನಮ್ಮದೊಂದು ಸಣ್ಣ ಅಳಿಲು ಸೇವೆಯನ್ನು ನೀಡಾಕತ್ತೀವಿ. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು.